ಏನ್ ಚಿಕ್ಕಮ್ಮ ಇದು ಈರುಳ್ಳಿ ಕಣ್ಣೀರ ನಿಜವಾದ ಕಣ್ಣೀರ? ಓಹೋ, ನಿನ್ನೆ ರಾತ್ರಿ ನಾನು ಜಾಸ್ತಿ ಕುಡ್ದೆ ಅಂತ ಬೇಜಾರಾ? ಇನ್ಮೇಲೆ ನಾನು ಯಾವತ್ತೂ ಕುಡಿಯಲ್ಲ, ಓಕೆನಾ? ನೀನೇನಾಗ ಹೋಗ್ತೀಯ ಅಂತ ನನಗೆ ಹೆದರಿಕೆ ಆಗ್ತಿದೆ ಕಣೋ. ಏನ್ ಚಿಕ್ಕಮ್ಮ, ನೀವೆಲ್ಲ ನನ್ ಜೊತೆ ಇಲ್ವಾ? ನಾವೆಲ್ಲ ಸಾಯೋವರೆಗೂ ನಿನ್ ಜೊತೆ ಇರ್ತೀವಿ. ಹೀಗೆಲ್ಲ ಹೇಳ್ಬೇಡ ಚಿಕ್ಕಮ್ಮ. ಇನ್ನೇನೋ ಮತ್ತೆ ನನ್ ಮಾತ್ ಕೇಳೋ ಅಭಿ, ಸುಮ್ನೆ ಒಂದ್ ಮದ್ವೆ ಮಾಡ್ಕೊಳೋ. ಅದೊಂದ್ ವಿಷಯ ಮಾತ್ರ ಕೇಳ್ಬೇಡ ಚಿಕ್ಕಮ್ಮ. ಯಾವಾಗ್ಲೂ ಆಗಿದ್ದನ್ನ ನೆನೆಸ್ಕೊಂಡು ಜೀವನ ಪೂರ್ತಿ ಹೀಗೆ ಇರ್ತೀಯೇನೋ? ಯಾವಾಗ್ಲೂ ಆಗಿದ್ದಲ್ಲ ಚಿಕ್ಕಮ್ಮ, ಯಾವಾಗ್ಲೂ ಆಗೋದದೆ. ಈ ಹುಡುಗಿರ್ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು. ನಿನಗೇನು ಗೊತ್ತಿಲ್ಲ ಕಣೋ. ನಿನ್ಗೆ ಏನು ಗೊತ್ತಿಲ್ಲ ಚಿಕ್ಕಮ್ಮ. ಈ ಹುಡುಗಿರಿಗೆ ಪ್ರೀತಿಸಕ್ ಟೈಮ್ ಇರುತ್ತೆ, ಮದುವೆ ಮಾಡ್ಕೊಳ್ಳೋ ಧೈರ್ಯ ಇರಲ್ಲ. ಪ್ರೀತಿಸ್ಬೇಕಾದ್ರೆ ಅಪ್ಪ ಅಮ್ಮನ ಜ್ಞಾಪಕ ಇರಲ್ಲ, ಮದುವೆ ಮಾಡ್ಕೊಂಡಾಗ ಪ್ರೀತಿಸೋನ್ ಜ್ಞಾಪಕ ಇರಲ್ಲ. ಹುಡುಗರು ಪ್ರೀತಿ ಮಾಡಕ್ಕೆ ಜಾಸ್ತಿ ಟೈಮ್ ತಗೊಳ್ಳದೇ ಇರಬಹುದು, ಆದ್ರೆ ಮರ್ಯಾದಕ್ಕೆ ಇಡೀ ಜೀವನನೇ ತಗೊಂತಾರೆ. ಹುಡುಗಿರ್ ಆಗಲ್ಲ, ಪ್ರೀತಿ ಮಾಡಕ್ ಜಾಸ್ತಿ ಟೈಮ್ ತಗೊಂತಾರೆ, ಆದ್ರೆ ಮರ್ಯಾದಕ್ಕೆ ಚಿಟಿಕೆ ಹೊಡೆದ್ರಲ್ಲಿ ಮಾಡ್ತೋಗ್ತಾರೆ. ಬೇರೆಯವ್ರ ವಿಷಯ ಬಿಡು. ಆ ಅಂಜಲಿ ವಿಷಯ ಮಾತಾಡ್ಬೇಡ. ನನಗೋಸ್ಕರ ಸಾಯ್ತೀನಿ ಅಂದ್ಲು. ನಾ ಸಾವು ಬದುಕಿ ಮಧ್ಯೆ ಹೋರಾಡ್ತಿರ್ಬೇಕಾ ಇನ್ನೊಬ್ಬನ ಮದುವೆ ಆದ್ಲು. ಅವೆಲ್ಲ ಮಾತಾಡ್ಬಾರ್ದು ಬಿಡು. ಅವ್ಳು ಬಿಟ್ಟೆ ಸುಲಭ ನಾನು ಬಿಡಕ್ಕಾಗಲ್ಲ ಚಿಕ್ಕಮ್ಮ. ನೆನೆಸ್ಕೊಂಡ್ರೆ ರಕ್ತ ಕುದೀತದೆ. ಹಾಗೆಲ್ಲ ಮಾತಾಡ್ಬಾರ್ದು, ತಪ್ಪು. ಅವಳ ಬಗ್ಗೆ ಏನ್ ಮಾತಾಡೋದು ತಪ್ಪಿಲ್ಲ ಚಿಕ್ಕಮ್ಮ. ಒಂದ್ ಕಾಲ ಅವಳಿಗೋಸ್ಕರ ಸಾಯ್ಬೇಕು ಅನ್ಸೋದು, ಈಗ ಅವಳನ್ನ ಸಿಕ್ಕರೆ ಸಾಯಿಸ್ಬೇಕು ಅನ್ಸ್ತಿದೆ. ಬೇಡ ಅಭಿ, ಇಲ್ದೇ ಇರೋರ್ ಬಗ್ಗೆ ಹಾಗೆಲ್ಲ ಮಾತಾಡ್ಬಾರ್ದು. ಏನಂದೆ ಚಿಕ್ಕಮ್ಮ? ನಿಜ ಹೇಳು, ನನ್ ಮೇಲೆ ಆಣೆ ಮಾಡಿ ನಿಜ ಹೇಳು. ಅವತ್ತು ಆಕ್ಸಿಡೆಂಟ್ ಅಲ್ಲಿ ಅಂಜಲಿ ಸತ್ತೋಗ್ಬಿಟ್ಲು ಕಣಪ್ಪ, ಸತ್ತೋಗ್ಬಿಟ್ಲು. ಮತ್ತೆ ಆ ಮದುವೆ ಇನ್ವಿಟೇಷನ್ ಎಲ್ಲ ಅದೆಲ್ಲ ಸುಳ್ಳು. ನೀನ್ ಅವಳನ್ನ ಮರ್ತು ಬಿಡ್ಲಿ ಅಂತ ತಾತ ಸುಳ್ಳು ಹೇಳಿದ್ರು ಕಣೋ. ಮದುವೆ ಹೆಣ್ಣಲ್ಲಿ ಅಲ್ಲಿ ರೂಮಲ್ಲಿ ಇದ್ದಾಳೆ. ಶ್ವೇತಾ, 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 ನಾನ್ ಬಂದಿದ್ದೀನಿ, ಬಾಗಿಲು ತೆಗಿ. ಶ್ವೇತಾ, 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 ಏನಾಗಿದೆ ನಿನ್ಗೆ? ಬಿಡು ಬಿಡು. ಸರ್, ಇವರಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ. ಅದಕ್ಕೆ ಹುಡುಗಿಗೆ ಈ ಮದುವೆ ಇಷ್ಟ ಇಲ್ಲ. ನಾನು ಇವನ್ ಜೊತೆ ಈ ಮದುವೆ ಇಷ್ಟ ಇಲ್ಲ. ರೀ ಸ್ವಾಮಿ, ನಿಮ್ಗೆ ಅಳಿಯ ಇಷ್ಟ ಆಗಿಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ, ಹಬ್ಬ ಹರಿದಿನಕ್ಕೆ ಒಂದ್ಸತಿ ಬಂದು ಹೋಗ್ತಾನೆ. ಆದ್ರೆ ಹುಡುಗಿಗೆ ಹುಡುಗ ಇಷ್ಟ ಆಗ್ಲೇಬೇಕು, ಇಲ್ಲಾಂದ್ರೆ ಸಂಸಾರ ನಡೆಸೋದು ತುಂಬಾ ಕಷ್ಟ ಆಗುತ್ತೆ. ಓಯ್, ನನ್ ಮಗಳು ಮದುವೆ ಮಾಡಕ್ಕೆ ನೀನ್ ಯಾವನಯ್ಯ? ಮೊದ್ಲು ನಾಟಕ ಕಳ್ರು, ಮುಹೂರ್ತ ಲೇಟ್ ಆಗ್ತಿದೆ. ಹೇಳೋದ್ ಕೇಳಿಸ್ತಾ ಇಲ್ವಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ಹೇಳ ಅರ್ಥ ಆಗಲ್ಲ ನಿನ್ಗೆ? ನಿನ್ ಮಗಳಿಗೆ ಮದುವೆ ಇಷ್ಟ ಅಲ್ಲ, ಅರ್ಥ ಆಗಲ್ಲ ನಿನ್ಗೆ? ಓಯ್, ನನ್ ಮಗಳ ಬಗ್ಗೆ ನನಗ್ ಗೊತ್ತು, ನಿನ್ಗೇನ ಗೊತ್ತು? ಏನ್ ಗೊತ್ತಿರೋದು? ನಿನ್ ಮಗಳು ಒಳಗೆ ಸಾಯ್ತಾ ಇದ್ದಾಳೆ, ಇಲ್ಲಿ ಬಂದವ್ರ ಹತ್ರ ಹಲ್ಕಿರ್ಕೊಂಡು ಕೂತಿದ್ಯಾ ನೀನು. ನಿನ್ ಮರ್ಯಾದೆ ಹೋದ್ರೆ ಮತ್ತೆ ಬರುತ್ತೆ, ಮಗಳು ಹೋದ್ರೆ ಮತ್ತೆ ಬರಲ್ಲ, ತಿಳ್ಕೊ. ಏನೇ ಹುಡುಗ ಕಡಿಮೆ ಆಗಿದೆ, ನೋಡಕ್ಕೆ ಎಷ್ಟು ಚೆನ್ನಾಗಿದೆ, ತಿಂಗಳಿಗೆ 8,000 ರೂಪಾಯಿ ಸಂಬಳ ತಗೊಂತಾನೆ. ನಿನ್ ಮಗಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ಇದಕ್ಕೆ ಏನೇ ಆಗ್ಬೇಕು ನಿನ್ಗೆ? ಯಾವಾಗ ನೋಡ್ರು ಮೂರ್ತ ಮಿರೋದು ಸಾಯ್ತಾ ಇದೆಯಾ? ಅಲ್ಲಿ ನೋಡ್ರಿ ರೂಮಲ್ಲಿ ಮಗಳೇ ಸಾಯ್ತಾ ಇದ್ದಾಳೆ. ನೋಡಿ, ಪ್ರೀತಿ ಒಬ್ರಿಗೋಸ್ಕರ ಒಬ್ರು ಸಾಯೋದು, ಬೇರೆ ಬೇರೆ ಆಗೋದು, ಇದೆಲ್ಲ ಹಳೆ ಕಾಲಕ್ಕೆ ಆಗೋಯ್ತು. ಪ್ರೀತಿದ ಮೇಲೆ ದೊಡ್ಡವನ್ನ ಎದುರಿಸಬೇಕು, ಹಾಗೆಲ್ಲ ಮಾಡಿ ಚೆನ್ನಾಗಿ ಬದುಕಬೇಕು. ಇಲ್ಲ ಯಾಕೆ ಪ್ರೀತಿ ಮಾಡ್ತೀರಾ ನೀವು? ಹೋಗು, ಶ್ವೇತನ್ ಕರ್ಕೊಂಡು ಅಸೆಂಬ್ಲಿ ಕೂರಿಸ್ಕೊ, ಹೋಗು. ನೋಡಿ, ಅಕ್ಷತೆ ಹಾಕೋ ಆಸೀರ್ವಾದ ಮುಂದೆ ಬನ್ನಿ. ತಡಿಬೇಕನ್ನೋ ಇಲ್ಲೇ ಇದ್ಬಿಡಿ. ಈ ಸತಿ ನಾನು ದೊಡ್ಡವರು ಚಿಕ್ಕವರು ಅಂತ ನೋಡಲ್ಲ, ಅಡ್ಡ ಮಲಗಿಸ್ಬಿಡ್ತೀನಿ. ಹೂವ ಕೇಳ್ತಾ ಇದ್ದ ಅತ್ತಮ್ಮ. ಮಕ್ಳ ನಡೀರಿ, ಹತ್ರಿ ಎಲ್ಲ ರೆಡಿನೇ ಇಲ್ಲ? ಓ ಶಿವ, ಟ್ಯಾಂಕ್ ಅಲ್ಲಿ ಡೀಸೆಲ್ ಐತೆ, ಟೈರ್ ಅಲ್ಲಿ ಗಾಳಿ ಐತೆ, ಗಾಡಿ ಕಂಡೀಷನ್ ಆಗೈತೆ ಶಿವ. ಅಯ್ಯೋ, ನಿಮ್ಮ ಅಪ್ಪನ ಮನೆ ಬಣ್ಣ ಹಾಳಾಗೋಗ, ಸ್ಟೈರಿಂಗ್ ಮುಂದೆ ಡ್ರೈವರ್ ಇಲ್ಲ, ಮೊದ್ಲು ಅವ್ನು ಹುಡುಕ್ಲಾ? 11 ಗಂಟೆಗೆ ಮದ್ವೆ,